ಯಾಕೆ ಹಿಂಗೆ ದಿಢೀರಂತ ಎಲ್ಲರೂ ಸಾಯ್ತಾ ಇದ್ದಾರೆ? ಅನೇಕ ಯುವಕ ಯುವತಿಯರು ಈ ರೀತಿಯಾಗಿ ಸಾವನ್ನಪ್ತಾ ಇದ್ದಾರೆ. ಹಾಸನದಲ್ಲಿ ನೋಡೋದಾದರೆ ಕಳೆದ ಒಂದೂವರೆ ತಿಂಗಳಲ್ಲಿ 40 ದಿನವೂ ಆಗಿಲ್ಲ, 1 ತಿಂಗಳು 10 ದಿನ 16 ಯುವಕ ಯುವತಿಯರು ಸಾವನ್ನಪ್ಪಿದ್ದಾರೆ. ಏನಕ್ಕೆ? ಏನಾಗ್ತಾ ಇದೆ? ಅದಕ್ಕೆ ಕಾರಣ ಏನು? ಈಗ ತಜ್ಞರು ಈ ವಿಚಾರದಲ್ಲಿ ಹಲವು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗಲ್ಲ, ಹಿಂದಿನಿಂದ ಹೇಳಿಕೊಂಡೇ ಬರ್ತಾ ಇದ್ದಾರೆ. ನಮ್ಮ ಜೀವನ ಶೈಲಿಯ ವಿಚಾರದಲ್ಲಿ ಏನಾಗಿದೆ? ನಮ್ಮ ಜೀವನ ಶೈಲಿ ನಾವು ಏನು ಮಾಡ್ಕೊಳ್ತಾ ಇದ್ದೀವಿ? ಹೇಗಿತ್ತು ಹಿಂದೆ ನಮ್ಮ ಹಿರಿಯರು ಹೇಳಿಕೊಟ್ಟಂಥ ಜೀವನ ಶೈಲಿ? ನಾವು ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿಯನ್ನು ಮಾಡ್ಕೊಂಡಿದ್ದೀವಿ, ಅದರ ಪರಿಣಾಮವಾಗಿ ಇವತ್ತು ಹಿಂಗೆ ಆಗ್ತಾ ಇದೆ ಅಂತಿದ್ದಾರೆ. ಅದೊಂದೇನ ಕಾರಣ? ಬೇರೆ ಏನಾದರೂ ಇದೆಯಾ? ಸ್ಟೋರಿ ನೋಡಿ. ಹಾಸನದಲ್ಲಿ ಮುಂದುವರೆದ ಸರಣಿ ಹೃದಯಾಘಾತ. 37 ವರ್ಷದ ಆಟೋ ಚಾಲಕನ ಸಾವು. ಕಳೆದ 38 ದಿನದಲ್ಲಿ 17 ಮಂದಿ ಹೃದಯಾಘಾತಕ್ಕೆ ಬಲಿ. ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಸಾವು ಮುಂದುವರೆದಿದೆ. ಇಂದು ಮತ್ತೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಆಟೋ ಚಾಲಕರಾಗಿದ್ದ 37 ವರ್ಷದ ಗೋವಿಂದ ಅನ್ನೋರು ಉಸಿರು ಚೆಲ್ಲಿದ್ದಾರೆ. ಹಾಸನದ ಸಿದ್ದೇಶ್ವರ ನಗರದಲ್ಲಿ ದುರಂತ ಆಗಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದವರ ಸಂಖ್ಯೆ 18ಕ್ಕೆ ಏರಿಕೆಯಾಗಿದೆ. ಮೃತ ಗೋವಿಂದ್ ವೃತ್ತಿಯಲ್ಲಿ ಆಟೋ ಚಾಲಕರಾಗಿದ್ದು ಇವತ್ತು ಬೆಳಗ್ಗೆ 7 ಗಂಟೆಗೆ ಎಂದಿನಂತೆ ಆಟೋ ಚಲಾಯಿಸೋಕೆ ತೆರಳಿದ್ದಾರೆ. ಆದರೆ ಈ ವೇಳೆ ಗೋವಿಂದಾಗೆ ಎದೆ ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ತಾವೇ ಆಟೋ ಚಲಾಯಿಸಿಕೊಂಡು ಆಸ್ಪತ್ರೆ ಸೇರಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಗೋವಿಂದ ಮೃತಪಟ್ಟಿದ್ದಾರೆ. ಅವ್ನು ನಮಗಿಂತ ಚೆನ್ನಾಗಿದ್ದಾರೆ ಹುಡುಗ ಮನುಷ್ಯ. ಅವನು ಆಟೋ ಓಡಿಸ್ಕೊಂಡು 5-6 ವರ್ಷದಿಂದ ಆಟೋ ಓಡಿಸ್ಕೊಂಡಿದ್ದ. ಅವನು ಇಲ್ಲ ಏನೇ ಹ್ಯಾಬಿಟ್ ಇಲ್ಲ ಅವನಿಗೆ. ಅಂಗಡಿನಿಂದಲೇ ಹಂದಿ ಹಾಕೊಂಡು ಹೋಗಿದ್ದಾನೆ ಇದಕ್ಕೆ ಮನೇಲಿ ದೇವಸ್ಥಾನಕ್ಕೆ. ಅದು ಕೊಟ್ಟು ಬಂದಿದ್ದಾನೆ. ಮತ್ತೆ ಬೆಳಿಗ್ಗೆ ಬಾಡಿಗೆ ಮಾಡಕ್ಕಂತ ಹೇಳ್ಬಿಟ್ಟು ಕರ್ಕೊಂಡು ಅವನೇ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಅವರೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾನೆ. ಸ್ವಲ್ಪ ದೂರ ಹೋದಂಗೆ ಎದೇನೋ ಅಂತ ಮಚ್ಚಿಡ್ಕೊಂಡಂತೆ ಸುಸ್ತಾಗಿ. ಆಮೇಲೆ ಹಾಸ್ಪಿಟ್ಲ್ ಗೇಟ್ಗೆ ಹೋದಂಗೆ ಹೊರಗಡೆ ಅಡ್ಮಿಟ್ ಮಾಡ್ಕೊಂತಾರೆ. ಫುಲ್ ಸೀರಿಯಸ್ ಐತಿ. ಅವ್ರಿಗೆ ಇದು ಎಕ್ಸ್ರೇ ಮಾಡೋ ಹೋಗ್ತಿದ್ದೆ ಜೀವ ಹೋಗಿದೆ ಅಂತ. ಹಾಸನ ಜಿಲ್ಲೆಯಲ್ಲೇ ಜಾಸ್ತಿ ಇವಿ ಆಯ್ತರದು. ಇದು ನಿನ್ನೆ ಎರಡಾಗಿದೆ, ಇವತ್ತೊಂದು. ಹದಿಹರಿಯದವರಲ್ಲೇ ಹೆಚ್ಚುತ್ತಾ ಇರೋ ಹಾರ್ಟ್ ಪ್ರಾಬ್ಲಮ್. ಹಾಸನದಲ್ಲಿ 38 ದಿನಗಳಲ್ಲಿ 17 ಮಂದಿ ಬಲಿ. ಯುವಕರಲ್ಲಿ ಜಾಸ್ತಿ ಆಯಿತು ಆತಂಕ. ಹಾಸನ ಜಿಲ್ಲೆ ಒಂದರಲ್ಲೇ ಅದ್ಯಾಕೋ ದಿನದಿಂದ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಿದೆ. ಅದರಲ್ಲಿ 20, 30, 40ರೊಳಗಿನ ವಯಸ್ಸಿನವರು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ಯುವಕರಿಗೆ ಹೃದಯಾಘಾತ. ಅಭಿಷೇಕ್ 19 ವರ್ಷ ವಯಸ್ಸಿನ ಹುಡುಗ, ಕೊಣನೂರು ಅರಕಲಗೂಡ್ನವನು. ಮರಣ ದಿನಾಂಕ ಮೇ 20. ಸಂಧ್ಯಾ 20 ವರ್ಷ, ಹೊಳೆನರಸೀಪುರದ ಯುವತಿ. ಮರಣ ದಿನಾಂಕ ಮೇ 20. ಕವನ ವಯಸ್ಸು ಜಸ್ಟ್ 20, ಹಾಸನದ ತೆಲವತ್ತಿ ಗ್ರಾಮದವರು. ಮರಣ ದಿನಾಂಕ ಮೇ 28. ನಿಶಾಂತ್ 20 ವರ್ಷ ವಯಸ್ಸು, ಹೊಳೆನರಸೀಪುರದ ಆತ. ಮರಣ ದಿನಾಂಕ ಜೂನ್ 11. ಸುಪ್ರೀತಾ ವಯಸ್ಸು 22, ಹೊಳೆನರಸೀಪುರದ ಗಟ್ಟಳ್ಳಿಯವಳು. ಮರಣ ದಿನಾಂಕ ಜೂನ್ 25. ನವೀನ್ ಕುಮಾರ್ ವಯಸ್ಸು 31, ಅರಸೀಕೆರೆ ಮೂಲ. ಮರಣ ದಿನಾಂಕ ಜೂನ್ 18. ಯೋಗೇಶ್ ಎಂಕೆ 32 ವರ್ಷ ವಯಸ್ಸಿನ ಯುವಕ, ಚನ್ನರಾಯಪಟ್ಟಣದ ಮೂಲ. ಮರಣ ದಿನಾಂಕ ಜೂನ್ 25. ನಿಷಾದ್ ಅಹಮದ್ 35 ವರ್ಷ ವಯಸ್ಸಿನ ಯುವಕ, ಬೇಲೂರಿನವನು. ಮರಣ ದಿನಾಂಕ ಜೂನ್ 20. ಹೀಗೆ ಕಳೆದ 38 ದಿನದಲ್ಲಿ 16 ಮಂದಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಕಳೆದ 38 ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ 17 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 6 ಮಂದಿ 25 ವಯೋಮಾನದ ಒಳಗಿನವರಾಗಿದ್ದಾರೆ. ಸರಣಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದರಿಂದ ಜಿಲ್ಲೆ ಜನರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಈಗಾಗಲೇ ಸಂಸದ ಶ್ರೇಯಸ್ ಪಟೇಲ್ ಅವರ ನೇತೃತ್ವದಲ್ಲಿ ಹಿಮ್ಸ್ ಆಸ್ಪತ್ರೆಯಲ್ಲಿ ಸಭೆಯನ್ನು ಮಾಡಿ ಹೃದಯಾಘಾತಕ್ಕೆ ನಿಖರವಾದ ಕಾರಣಗಳೇನು, ಅದಕ್ಕೆ ಯಾವ ರೀತಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಂಶೋಧನೆ ನಡೆಸಿ ಅಂತ ಒಂದು ಸೂಚನೆಯನ್ನು ನೀಡಲಾಗಿದೆ. ಹಾಗಾಗಿ ಈ ಹೃದಯಾಘಾತಕ್ಕೆ ಕಾರಣಗಳೇನು, ಅದಕ್ಕೆ ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಅರಿವು ಮೂಡಿಸಲು ಈಗಾಗಲೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಂದಾಗಿದೆ. ಯುವಕರಲ್ಲೇ ಹೃದಯಾಘಾತ ಹೆಚ್ಚುತ್ತಿರೋದು ಯಾಕೆ? ಜೀವನ ಶೈಲಿಯೇ ಹಾರ್ಟ್ ಅಟ್ಯಾಕ್ಗೆ ಕಾರಣನ? ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ ತಜ್ಞರು ಹೇಳೋದೇನು? ಹದಿಹರಿಯದವರಲ್ಲೇ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಪ್ರಕರಣದಿಂದ ಹೃದ್ರೋಗ ತಜ್ಞರು ಕೂಡ ಆಘಾತ ವ್ಯಕ್ತಪಡಿಸಿದ್ದಾರೆ. ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ ಜೀವನ ಶೈಲಿಯೇ ಹೃದಯಾಘಾತಕ್ಕೆ ಕಾರಣ ಆಗಿದೆ ಅಂತ ಹೃದ್ರೋಗ ತಜ್ಞರು ಹೇಳ್ತಿದ್ದಾರೆ. ಹೃದಯಾಘಾತ ತಡೆಯೋದು ಹೇಗೆ ಅಂತ ನೋಡೋದಾದ್ರೆ, ಕಾಲಕಾಲಕ್ಕೆ ರಕ್ತದೊತ್ತಡ ಪರೀಕ್ಷೆ ಮಾಡಿಸ್ಬೇಕು, ಕಾಲಕಾಲಕ್ಕೆ BP ಚೆಕ್ ಮಾಡಿಸ್ಬೇಕು, ಕಾಲಕಾಲಕ್ಕೆ ಮಧುಮೇಹ ಚೆಕ್ ಮಾಡಿಸ್ತಾ ಇರಬೇಕು, ಜೀವನ ಶೈಲಿಯನ್ನ ಸರಿ ಮಾಡ್ಕೊಳ್ಬೇಕು, ದಿನನಿತ್ಯ ವ್ಯಾಯಾಮ ಮಾಡಬೇಕು, ಜಂಕ್ ಫುಡ್ಗಳಿಂದ ದೂರ ಇರಬೇಕು ಅಂತ ತಜ್ಞ ವೈದ್ಯರು ಸಲಹೆ ಕೊಡ್ತಿದ್ದಾರೆ. ಸೈಂಟಿಫಿಕ್ ಜರ್ನಲಲ್ಲಿ ಪಬ್ಲಿಷ್ ಆಗಿರೋ ಪ್ರಕಾರ ಅದರಲ್ಲಿ ಹೆಚ್ಚು ಜನ ಈ ನಿದ್ರಾವಸ್ಥೆಯಿಂದ ಬಳತಕ್ಕಂಥದ್ದು, ಫೆಟೀಗ್ ಅಂತ ಇರತಕ್ಕಂಥದ್ದು, ಹಾಗೂ ಸ್ವಲ್ಪ ಮೆಮೊರಿ ಬಗ್ಗೆ ಸ್ವಲ್ಪ ತೊಂದರೆ, ಆಮೇಲೆ ನ್ಯೂರೈಟಿಸ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ವೀಕ್ನೆಸ್ ಇರ್ತಕ್ಕಂಥದ್ದು, ಹಾಗೂ ಸ್ವಲ್ಪ ಲಂಗ್ಸ್ ಸಂಬಂಧಪಟ್ಟ ಸಮಸ್ಯೆಗಳಿದೆ. ನಮ್ಮ ಏನು ಸ್ಟಡಿ ಮಾಡಿದ್ವಿ ಅದರ ವರದಿಯನ್ನು ಸಹ ಶೀಘ್ರದಲ್ಲೇ ನಾವು ಈಗ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಇದಕ್ಕೆ ಹಲವಾರು ಕಾರಣಗಳು ಕೂಡ ಇದೆ. ಈಗಾಗಲೇ ತಾವು ಹೇಳಿದಾಗೆ ಧೂಮಪಾನ, ಮದ್ಯಪಾನ ಆಗ್ಬೋದು,
ಸಕ್ಕರೆ ಕಾಯಿಲೆ ಕೂಡ ಭಾರತ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಮಧ್ಯರಾತ್ರಿ ತನಕ ಕೆಲಸ ಮಾಡೋದು, ಬೆಳಗಿನ ಜಾವ ತನಕ ಕೆಲಸ ಮಾಡೋಂಥದ್ದು. ಸೊ ಈ ಸ್ಪರ್ಧಾತ್ಮಕ ಜಗತ್ತು ಮತ್ತು ಬದಲಾದ ಜೀವನ ಶೈಲಿ ಅದು ಕೂಡ ಇವತ್ತು ಹೆಚ್ಚು ಒತ್ತಡವನ್ನು ತಂದಿದೆ. ಇನ್ನು ಇತ್ತೀಚೆಗೆ ಯುವಜನತೆಯಲ್ಲಿ ಉಂಟಾಗ್ತಾ ಇರುವಂತಹ ಹೃದಯಘಾತ ಪ್ರಕರಣಗಳ ಸಂಬಂಧ ವೈದ್ಯರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಯುವ ಪೀಳಿಗೆಯ ಲೈಫ್ ಸ್ಟೈಲ್, ಅವರ ದುಶ್ಚಟಗಳು, ಜೊತೆಗೆ ಅವರು ತೆಗೆದುಕೊಳ್ಳುವಂತಹ ಸ್ಟ್ರೆಸ್, ಪ್ರೆಷರ್ ಏನಿದೆ ಇದು ಕೂಡ ಅವರ ಹೃದಯಘಾತಗಳಿಗೆ ಮೂಲ ಕಾರಣ ಆಗ್ತಾ ಇದೆ ಎನ್ನುವಂಥ ಅಂಶವನ್ನು ಹೇಳೋದ್ರ ಮುಖಾಂತರವಾಗಿ ನಿಮ್ಮ ಹೃದಯವನ್ನು ನೀವೇ ಜೋಪಾನವಾಗಿ ಕಾಪಾಡಿಕೊಳ್ಳಿ ಎನ್ನುವಂಥ ಸಲಹೆಯನ್ನು ಕೂಡ ನೀಡ್ತಾ ಇದ್ದಾರೆ. ಹೃದಯಾಘಾತಕ್ಕೆ ಯುವಕರು ಬಲಿ, ತನಿಖೆಗೆ ಸೂಚಿಸಿದ ರಾಜ್ಯ ಸರ್ಕಾರ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ. ಹಾಸನದಲ್ಲಿ ಹೃದಯಾಘಾತಕ್ಕೆ ಯುವಕರ ಸರಣಿ ಸಾವಾಗ್ತಾ ಇರೋದು ಆತಂಕವನ್ನ ಹೆಚ್ಚಿಸಿದೆ. 20 ರಿಂದ 40 ವರ್ಷದ ಯುವಕರು ಸಾವನ್ನಪ್ತಾ ಇರೋದು ಆತಂಕವನ್ನ ಇಮ್ಮಡಿಗೊಳಿಸಿದೆ. 1 ತಿಂಗಳ ಅಂತರದಲ್ಲೇ ಹೃದಯಾಘಾತಕ್ಕೆ ಬಲಿಯಾದವರ ಯುವಕರ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. ಇದು ಹಾಸನ ಜಿಲ್ಲೆಯಲ್ಲಿ ಮಾತ್ರ, ಬಟ್ ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸೋ ವಿಚಾರ ಆಗಿದೆ. ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ತನಿಖೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಇನ್ನು ಯುವಕರ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಹೃದಯಾಘಾತ ಸಂಬಂಧ ಜಯದೇವ ಆಸ್ಪತ್ರೆ ವೈದ್ಯರಿಗೆ ವರದಿ ಕೊಡುವಂತೆ ಸೂಚನೆ ಕೊಡಲಾಗಿದೆ. ಹಾಗೆ ರಾಜ್ಯ ಪ್ರತಿ ಜಿಲ್ಲೆಗಳಿಂದ ವರದಿ ನೀಡುವಂತೆಯೂ ಸೂಚನೆ ಕೊಡಲಾಗಿದೆ. ವರದಿ ಬಂದ ಮೇಲೆ ಪರಿಶೀಲನೆ ನಡೆಸಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಯುವಕರಲ್ಲಿ ಹೆಚ್ಚಿನ ಒಂದು ಸಡನ್ ಡೆತ್ ಸಿಂಡ್ರೋಮ್ ಅಂದರೆ ಇಮಿಡಿಯೇಟ್ಲಿ ಸಡನ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಕ್ಕಂಥದ್ದು ನಾವು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಸರ್ಕಾರದ ಗಮನಕ್ಕಿದೆ. ಭಾಳಷ್ಟು ಜನ ವ್ಯಾಕ್ಸಿನನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಅನೇಕ ಸ್ಟಡಿಗಳು ನಡೆದಿವೆ, ಆದರೆ ಯಾವುದೂ ಇಲ್ಲಿವರೆಗೆ ನಮ್ಮ ಗಮನಕ್ಕೆ ಅಥವಾ ನಮ್ಮ ರಾಜ್ಯದಲ್ಲಿ ಈ ರೀತಿ ಲಿಂಕ್ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ನಮ್ಮ ಗಮನಕ್ಕಂತೂ ಇಲ್ಲ. ಹಾಸನದ್ದು ನಾನು ನಮ್ಮ ಡೈರೆಕ್ಟರ್ಗೆ ಆ ರೀತಿ ಎಷ್ಟು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಆಗಿದೆ ಅಂತಕ್ಕಂಥದ್ದಕ್ಕೆ ನಾನು ವರದಿಯನ್ನು ತರಿಸಿ ನಾವು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿದವ್ರಿಗೂ ಕೂಡ ಇದು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಹೇಳ್ತೀನಿ. ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತಹ ಹೃದಯಘಾತ ಘಟನೆಗಳಿಗೆ, ಪ್ರಕರಣಗಳಿಗೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅನ್ನುವಂಥ ವಿಚಾರವನ್ನು ಖುದ್ದು ವೈದ್ಯಕೀಯ ಶಿಕ್ಷಣ ಸಚಿವರೇ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂಥ ಪ್ರಕರಣಗಳ ಸಂಬಂಧ ವರದಿ ನೀಡುವಂತೆ ಜಯದೇವ ಆಸ್ಪತ್ರೆ ವೈದ್ಯರಿಗೂ ಕೂಡ ಸೂಚನೆಯನ್ನು ನೀಡಿದ್ದಾರೆ. ಅದರಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲಿ ಹೆಚ್ಚಾಗ್ತಾ ಇದೆ ಈ ರೀತಿಯಾದಂಥ ಪ್ರಕರಣಗಳು ಅನ್ನುವಂತಹ ವರದಿಯನ್ನು ಜಯದೇವ ಆಸ್ಪತ್ರೆ ವೈದ್ಯರು ಸಿದ್ಧಪಡಿಸಲಿದ್ದು, ಅದಾದ ಬಳಿಕ ಯಾಕೆ ಈ ರೀತಿ ಆಗ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಮಾಡೋದಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಸೂಚನೆಯನ್ನು ನೀಡಿದ್ದಾರೆ. ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಸಂಭವಿಸ್ತಾ ಇರುವ ಸರಣಿ ಹೃದಯಾಘಾತ ಸಾವು ಯುವ ಜನತೆಯಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.